ಹೇ ಗೈಸ್, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಮೋಹನ್ ಮಾತಾಡ್ತೀನಿ. ಸೊ ಇವತ್ತಿನ ನಿಫ್ಟಿ 50ಯಲ್ಲಿ ಈಗ ಪ್ರೆಸೆಂಟ್ ಮಾರ್ಕೆಟ್ ಟೈಮ್ ನೋಡ್ಕೊಳ್ಳಿ 11 ಗಂಟೆ 8 ನಿಮಿಷ ಆಲ್ರೆಡಿ. ಓಕೆನಾ, ಇದು ಇವತ್ತಿಂದ ಇದು ಕಳೆದ ದಿನಗಳಿಂದ ಎಲ್ಲ ಅಪ್ ಟ್ರೆಂಡ್ ಅಲ್ಲಿ ಇದ್ವು. ಮಾರ್ಕೆಟ್ ಅಷ್ಟೇನು ವ್ಯಾಲ್ಯೂಮ್ ಇದ್ದಿಲ್ಲ. ಸೊ ಇವತ್ತೊಂದು ಒಳ್ಳೆ ಮಾರ್ಕೆಟ್ ಸೂಪರ್ ಆಗಿದೆ. ಹೇಗಂತ ಒಂದು ಸಣ್ಣ ಲಾಜಿಕ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ನಮಗೆ ಇಲ್ಲಿ ರೆಸಿಸ್ಟೆಂಟ್ ಆಗಿ ವರ್ಕ್ ಆಗ್ತಾ ಇದೆ. ಓಕೆನಾ, ಇದು ಸೊ ಈಗ ಅದೇ ರೆಸಿಸ್ಟೆಂಟ್ ಬಂದು ಇಲ್ಲಿ ಬ್ರೇಕ್ ಆದ ನಂತರ ಇಲ್ಲಿ ಸಪೋರ್ಟ್ ಆಗಿ ನಮಗೆ ಪರಿವರ್ತನೆ ಆಗುತ್ತೆ. ಅಗೇನ್ ಇಲ್ಲೊಂದು ಅಂದರೆ ನಿಮಗೆ ತುಂಬ ಕ್ಲಿಯರ್ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲೊಂದು ಸಣ್ಣ ಸಪೋರ್ಟ್ ಆಗಿ ನಮಗೆ ಪರಿವರ್ತನೆ ಆಯಿತು. ತಿರ್ಗಿ ಅಗೇನ್ ಇಲ್ಲಿ ಸಪೋರ್ಟ್ ತಗೊಳ್ತು. ಇವತ್ತು ಮಾರ್ಕೆಟ್ ಏನಾಗಿದೆ ಅಂದರೆ ಆ ಸಪೋರ್ಟ್ಗಿಂತ ಕೆಳಗಡೆ ಓಪನ್ ಆಗಿದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ, ಸೊ ಕೆಳಗೆ ಓಪನ್ ಆಗಿರೋ ಇದು ರೆಸಿಸ್ಟೆಂಟ್ ಆಗಿ ನಮಗೆ ಅಗೇನ್ ಪರಿವರ್ತನೆ ಆಗುತ್ತೆ. ಅಂದರೆ ಯಾವ ಥರ ಅಂದರೆ ಸಪೋರ್ಟ್ ಕನ್ವರ್ಟ್ ಆಗಿದ್ದು ಈಗ ರೆಸಿಸ್ಟೆಂಟಿಗೆ ಕನ್ವರ್ಟ್ ಆಗಿಬಿಡುತ್ತೆ. ರೆಸಿಸ್ಟೆಂಟ್ ಕೆಳಗಡೆನೆ ನಮ್ಮ ಕ್ಯಾಂಡಲ್ ಕ್ಲೋಸ್ ಇಟ್ಟಿದೆ, ಮೇಲ್ಗಡೆ ಹೋಗೇ ಇಲ್ಲ. ಸೊ ಅಲ್ಲಿಂದ ಒಂದು ಡೌನ್ ಟ್ರೆಂಡು ಅಗೇನು. ಸೊ ಓಕೆನಾ, ಅಗೇನ್ ಇಲ್ಲಿಂದ ಒಂದು ಅಪ್ ಹೋಗಿ ಇಲ್ಲಿ ಕ್ಲಿಯರ್ ಆಗಿ ಒಂದು ಮರ್ಬಸು ಕ್ಯಾಂಡಲ್ ಕೊಟ್ಟು ಡೌನ್ ಇಳಿದಿದ್ದಾರೆ. ಎಲ್ಲಿ ತನಕ ಇಳಿಬೋದು ಅಂದರೆ ಈಗ ಎಕ್ಸಾಂಪಲ್ ಇದು ಹೀಗೆ ಬಂದಿದೆ, ಈಗ ಇದು ಹೌದಲ್ವಾ? ಓಕೆ, ಕ್ಲಿಯರ್. ಅಗೇನ್ ಇಲ್ಲಿ ತನಕ ಬರಬಹುದು, 23,900 ತನಕ ಬರ್ಬೋದು. ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕಿಂಗ್ ಬರ್ಬೋದು ಖಂಡಿತ. ಇದನ್ನ ಇಲ್ಲ ಅಂದರೆ ಹೀಗೆ ಆಗಲಿಲ್ಲ ಅಂದರೆ ಏನಾಗ್ಬೋದು ಅಂದರೆ ಒಂದು ಇಲ್ಲಿಂದ ಬಂದು ಹೀಗೆ ಹೋಗ್ಬೇಕು. ಓಕೆನಾ, ಒಂದು ಸೆಕೆಂಡು. ಹೀಗೆ ಹೋಗಿ ಅಗೇನ್ ಹೀಗೆ ಬರಬೇಕು. ಅಥವಾ ಇಲ್ಲಿ ಸಪೋರ್ಟ್ ತಗೊಂಡಿಲ್ಲ ಅಂದರೆ ಈ ಜಾಗ ಸಪೋರ್ಟ್ ತಗೊಂಡಿಲ್ಲ ಅಂದರೆ ಇದನ್ನು ಬ್ರೇಕ್ ಆದರೆ ಡೈರೆಕ್ಟಾಗಿ ಈಗ ಇಲ್ಲಿಂದ ಬಂದಿದೆ ಅಲ್ವಾ, ಸನ್ ಬ್ಯಾಕ್ ಅಗೇನ್ ಇಲ್ಲಿ ಬಂದು ನಿಲ್ಬೋದು. ಇದು ಹೆಂಗೆ ಸಾಧ್ಯ ಅಂತ ಕೇಳಿದ್ರೆ ಸೊ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಎರಡು ಕಡೆ ಒಂದು ಇದು ಡಿಮ್ಯಾಂಡ್ ಝೋನ್. ಓಕೆನಾ, ಕಲರ್ ಚೇಂಜ್ ಮಾಡ್ಬಿಡ್ತೀನಿ, ಗ್ರೀನಿಗೆ ಹಾಕೊಳ್ತೀನಿ. ಇದು ಡಿಮ್ಯಾಂಡ್ ಝೋನ್. ಇಲ್ಲಿ ಅಗೇನ್ ಆ ಡಿಮ್ಯಾಂಡಲ್ಲಿ ಬೈ ಆಗಿದೆ. ಬೈ ಆಗಿ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ತನಕ ಹೋಗಿದೆ, ಇಲ್ಲಿಂದ ಇಲ್ಲಿ ತನಕ ಹೋಗಿದೆ. ಅಗೇನ್ ಈ ಜಾಗದಲ್ಲಿ ಬಂದು ಸಪೋರ್ಟ್ ತಗೋಬೋದು. ಇದು ಪ್ರೊಡಿಕ್ಷನ್ ಅಷ್ಟೇ, 100% ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಪ್ರೊಡಿಕ್ಷನ್ನು. ಸೊ ಇಲ್ಲಿ ತನಕ ಸಪೋರ್ಟ್ ತಗೊಳ್ಬೋದು. ಅಥವಾ ಇಲ್ಲಿ ಸಪೋರ್ಟ್ ತಗೊಳ್ದಂಗೆ ಬ್ರೇಕ್ ಆಯಿತು ಅಂದರೆ ಖಂಡಿತ ಇದು ಡಿಮ್ಯಾಂಡ್ ಝೋನ್. ಓಕೆನಾ, ಇದು ಸಪೋರ್ಟ್ ಝೋನು, ಇದು ಡಿಮ್ಯಾಂಡ್ ಝೋನ್. ಹೇಗಂತ ಕೇಳ್ತೀರಾ, ಇದನ್ನ 50 ಮಿನಿಟ್ ಟೈಮ್ ಫ್ರೇಮಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಒಂದು ಡಿಮ್ಯಾಂಡ್ ಝೋನ್. ಓಕೆನಾ, ಅರ್ಥ ಆಗುತ್ತೆ ಅನ್ಸ್ಕೊಳ್ತೀನಿ. ಸೊ ಮಾರ್ಕೆಟು ಫುಲ್ ಆ್ಯಂಡ್ ಫುಲ್ಲು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ವರ್ಕ್ ಆಗುತ್ತೆ. ಇದ್ರಾಗೆ ನೂರಾರು ಹೇಗೆ ಹೇಳೋದು, ನೂರಾರು ಕಾಂಟ್ರಾಕ್ಟ್ಗಳಿದ್ದಾವೆ. ಸಪ್ಲೈ ಝೋನು, ಡಿಮ್ಯಾಂಡು ಮೇಜರ್ ಇದು ಪ್ಲೇ ಮಾಡುತ್ತೆ ಯಾವಾಗಲೂ, ಸಪ್ಲೈ ಆ್ಯಂಡ್ ಡಿಮ್ಯಾಂಡು. ಎರಡನೇದಾಗು ICT ಅಂತಾರೆ. ಆಮೇಲೆ ಸುಮಾರು ಇದ್ರ ಮೇಲೆ ವರ್ಕ್ಗಳಿದ್ದಾವೆ. ಸೊ ನಾವು ಸಿಂಪಲಾಗಿ ತಿಳ್ಕೊಬೇಕಂದ್ರೆ ಒಂದೇ, ಡಿಮ್ಯಾಂಡ್ ಇದೆಯಾ ಅಥವಾ ಡಿಮ್ಯಾಂಡ್ ಇಲ್ವಾ. ಒಂದು ಪ್ರಾಡಕ್ಟಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇದ್ದರೆ ಮಾರ್ಕೆಟ್ ಅದರ ಬೆಲೆ ಜಾಸ್ತಿ ಆಗುತ್ತೆ, ಅದೇ ಥರನೇ ಮಾರ್ಕೆಟ್ ಮೇಲೆ ಹೋಗುತ್ತೆ. ಅಥವಾ ಆ ಪ್ರಾಡಕ್ಟ್ಗೆ ಇವತ್ತು ಡಿಮ್ಯಾಂಡ್ ಇಲ್ಲ ಅಂದರೆ ಸಪ್ಲೈ ಜಾಸ್ತಿ ಇದೆ ಅಂತ ಅರ್ಥ. ಸೊ ಹಾಗಾಗಿ ಡಿಮ್ಯಾಂಡ್ ಇಲ್ಲ, ಸಪ್ಲೈ ಜಾಸ್ತಿ ಇರೋದ್ರಿಂದ ಕೆಳಗೆ ಬಂದ್ಬಿಡುತ್ತೆ ಮಾರ್ಕೆಟ್, ಅಂದರೆ ಅದ್ರ ಬೆಲೆ ಕುಸಿಯುತ್ತೆ. ಸೊ ಇಷ್ಟೇ ವ್ಯತ್ಯಾಸ ಡಿಮ್ಯಾಂಡು ಸಪ್ಲೈಗೂ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎರಡು ನೀವು ಕಲ್ತ್ಕೊಂಡ್ರೆ ಸಾಕು, ಒಂದು ಲೆವೆಲ್ಲಿಗೆ ನೀವು ಸ್ವಲ್ಪ ಸರ್ವೆ ಮಾಡ್ಬೋದು ಮಾರ್ಕೆಟಲ್ಲಿ. ಮಾರ್ಕೆಟ್ ನೋಡಿ, ಇಲ್ಲಿಂದ ಅಗೇನ್ ಮೇಲೆ ತೊಗೊಳ್ತಿದ್ದಾನೆ. ಓಕೆನಾ, ಇಲ್ಲಿಂದ ಕೆಳಗೆ ಬರೋ ಸಾಧ್ಯತೆ ತುಂಬ ಇದೆ. ಇದು ಹೇಗಪ್ಪ ಅಂದರೆ, ಸೊ ಇಲ್ಲಿ ನೋಡ್ಕೊಳ್ಳಿ, ಓಪನ್ ಇಂಟ್ರೆಸ್ಟಿಗೆ ಬರಬೇಕಾಗತ್ತೆ ನೀವು. ಓಕೆನಾ, ಇದನ್ನ ಓಪನ್ ಇಂಟ್ರೆಸ್ಟ್ OI ಅಂತಾರೆ, ಓಪನ್ ಇಂಟ್ರೆಸ್ಟ್. ಸೊ ಇಲ್ಲಿ ನೋಡಿ, ಕಾಲ್ ಲೆಟರ್ಸು ಮತ್ತು ಪುಟ್ ರೇಟೆಸ್ಟ್ ಎಷ್ಟು ಜನ ಇದ್ದಾರೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಲ್ವಾ? OI ಚೇಂಜಿಗೆ ಕೊಟ್ಟರೆ ನೋಡಿ, ಸಪ್ಲೈ ಇದು ತುಂಬ ಜನ ಶಾರ್ಟ್ ಮಾಡಿದ್ದಾರೆ ಅಂದರೆ ಸೆಲ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ನೋಡ್ಕೊಳ್ಳಿ 23,900, ಇಲ್ಲೊಂದು ಸಪೋರ್ಟ್ ಇದೆ. ಇದನ್ನು ಬ್ರೇಕ್ ಆದರೆ ಇಲ್ಲಿ ಒಂದು ಸಪೋರ್ಟ್ ಇದೆ.
ಇದು ಸಹ ಬ್ರೇಕ್ ಆದರೆ ಅತಿ ಪಾತಾಳಕ್ಕೆ ಹೋಗುವ ಚಾನ್ಸ್ ತುಂಬ ಇದೆ. ಈಗ ನೋಡ್ಕೊಳ್ಳಿ, ಮಾರ್ಕೆಟ್ ಲೈವಲ್ಲೇ ಇದೆ. ಲೈವಲ್ಲೇ ನಿಮಗೆ ಇದನ್ನು ಬ್ರೇಕ್ ಆಗಬೇಕು. ಇದನ್ನು ಬ್ರೇಕ್ ಆಗತ್ತಾ ಆಗಲ್ವಾ ಅನ್ನೋದು ನೋಡೋಣ. ಬ್ರೇಕ್ ಆಯಿತು ಅಂದರೆ ಇಲ್ಲಿ ಬಂದು ಫುಲ್ ಬ್ಯಾಕ್ ಬರ್ಬೋದು, ಓಕೆನಾ? ಇಲ್ಲಾಂದರೆ ಇಲ್ಲಿಂದನೇ ಕೆಳಗೆ ಇಲ್ಲಿಗೆ ಬರ್ಬೋದು. ನೋಡಿ, ನಾನು ಬೆಳಗ್ಗೆ ಹೇಳಿದ್ದೆ ಮಾರ್ಕೆಟ್ ಅಲ್ಲಿಗೆ ಬಂದು ಫುಲ್ ಬ್ಯಾಕ್ ಬರ್ಬೋದು ಅಥವಾ ಇಲ್ಲಿಂದನೇ ಕೆಳಗೆ ಬರ್ಬೋದು ಅಂತ ಹೇಳಿ ಒಂದು ಅಡ್ಡ ಗೆರೆನ ಒಂದು ಬಾಕ್ಸ್ ಟೈಪಲ್ಲಿ ಹಾಕಿದ್ದೆ, ಓಕೆನಾ? ನೀವು ಬೇಕಾದ್ರೆ ಹೋಗಿ ಕ್ರಾಸ್ ಚೆಕ್ ಮಾಡ್ಬೋದು. ಯಾಕಂದರೆ ಎಲ್ಲರೂ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ಕಣ್ಣು ಮುಚ್ಕೊಂಡು ನೀವು ಏನೇನೋ ಮಾಡೋದಲ್ಲ, ಓಕೆನಾ? ಅದು ಸರಿಯಲ್ಲ. ಅವ್ರು ಏನು ಹೇಳ್ತಾರೆ ಅನ್ನೋದು ನೀವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡಬೇಕು. ಆ ಟೈಮಲ್ಲಿ ಆ ಕ್ಯಾಂಡಲ್ ಅಲ್ಲಿ ಬಂದು ರಿಜೆಕ್ಷನ್ ತೊಗೊಂಡು ಕೆಳಗೆ ಬಂದಿದೆಯಾ ಅಥವಾ ಮೇಲ್ಗಡೆ ಹೋಗಿದೆಯಾ, ಅವ್ರ ವಿಡಿಯೋದಲ್ಲಿ ತೋರಿಸಿರೋದು ಮತ್ತು ಅವ್ರು ಹೇಳಿರೋದು ರಿಯಲ್ ಮಾರ್ಕೆಟಲ್ಲಿ ನಡೆದಿಲ್ವಾ ಅಂತ ನೀವು ಕ್ರಾಸ್ ಚೆಕ್ ಮಾಡಬೇಕು, ಓಕೆನಾ? ಆವಾಗ ಆ ಪರ್ಸನ್ ಜೆನ್ಯನ್ನ ಅಥವಾ ಫೇಕ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಏನು ಹೇಳ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓಕೆನಾ? ಸೊ ನೋಡಿ, ನಾನು ಬೆಳಗ್ಗೆ ಹೇಳ್ದಂಗೆ ಒಂದು ಬಾಕ್ಸ್ ಹಾಕಿದ್ದೆ. ನಾನು ಏನು ಹೇಳಿದ್ದೆ ಬೆಳಗ್ಗೆ ಅಂದರೆ ಆ ಬಾಕ್ಸ್ನ ರಿಜೆಕ್ಷನ್ ಅಲ್ಲಿ ತಗೊಂಡು ಆ ಬಾಕ್ಸಿಂದ ಕೆಳಗೆ ಬರ್ಬೋದು, ಇಲ್ಲಿ ಬರ್ಬೋದು ಅಂತ ಹಾಕಿದ್ದೆ, ಓಕೆನಾ? ಅದೇ ಥರನೇ ನಿಧಾನಕ್ಕೆ ಮಾರ್ಕೆಟ್ ಸ್ಲೋಲಿ ಆಮೆ ಥರ ನಿಧಾನ ಬರ್ತಿದೆ. ಆದರೆ ಆಮೆ ನಿಧಾನ ಬರುತ್ತೆ ಅಷ್ಟೇ ಬಿಟ್ಟರೆ, ಬಟ್ ಅದರ ಟಾರ್ಗೆಟ್ನ ಆಮೆ ರೀಚ್ ಮಾಡಿಬಿಡುತ್ತೆ. ಮೊಲ ಸ್ಪೀಡಾಗಿ ಹೋದರೂ ಅವ್ರು ಟಾರ್ಗೆಟ್ ರೀಚ್ ಮಾಡಲ್ಲ, ಆಮೆ ಆಗಲ್ಲ. ನಿಧಾನಕ್ಕೆ ಟಾರ್ಗೆಟ್ ರೀಚ್ ಮಾಡಿಬಿಡುತ್ತೆ. ಸೊ ಅದೇ ಥರನೇ ಈ ಕಡೆ ರೈಟ್ ಸೈಡಲ್ಲಿ ನನ್ನ ಟಾರ್ಗೆಟು ನಿಧಾನಕ್ಕೆ ರೀಚ್ ಆಗ್ತಾ ಇದೆ. ಇಲ್ಲಿ ನೋಡಿರಿ, ನಾನು ಹಾಕ್ಸಿರೋ ಬಾಕ್ಸು, ಓಕೆನಾ? ಅಲ್ಲಿಂದ ಮೇಲ್ಗಡೆ ಹೋಗೇ ಇಲ್ಲ ಕ್ಯಾಂಡಲ್. ಅಲ್ಲಿಗೆ ಒಂದು ಹ್ಯಾಮರ್ ಕ್ಯಾಂಡಲ್ ಹಾಕ್ಕೊಂಡು ಅಲ್ಲಿಂದ ಕೆಳಗೆ ಬರ್ತಾ ಇದೆ ಮಾರ್ಕೆಟು. ನೀವು ನೋಡ್ತಿರೋದು ಕ್ರಾಸ್ ಚೆಕ್ ಮಾಡಬೇಕು ಮತ್ತೊಮ್ಮೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಈ ಚಾನಲಲ್ಲಿ ನಾನು ಯಾವುದೇ ಥರ ಕಾಲ್ ಟಿಪ್ಸು ಅಥವಾ ಎಂಟ್ರಿ ಎಕ್ಸಿಟ್ ಯಾವುದನ್ನು ನಾನು ಕೊಡಲ್ಲ, ಹೇಳೋದು ಇಲ್ಲ. ನಾನು ಕೊಡುವುದೇನೆಂದರೆ ಒಂದೇ ಒಂದು ಎಜುಕೇಷನ್ ಮಾತ್ರ. ಅಂದರೆ ನೀವು ಫಸ್ಟು ಪೂರ್ಣವಾಗಿ ಮಾರ್ಕೆಟ್ನ ತಿಳ್ಕೊಳ್ಳಿ, ಅದಾದಮೇಲೆ ಕಲ್ತ್ಕೊಳ್ಳಿ. ಆ ನಂತರ ನೀವು ಮಾರ್ಕೆಟ್ ಒಳಗೆ ಬರ್ತಿರೋ ಅಥವಾ ಹೊರಗೆ ಹೋಗ್ತಿರೋ ನಿಮ್ಮ ಇಷ್ಟ, ನಿಮ್ಮ ಅಭಿಪ್ರಾಯ. ಬಟ್ ಯಾವುದೇ ಥರ ಟಿಪ್ಸ್ಗಳು ಈ ಬೈ ಎಂಟ್ರಿ ಕಾಲ್ ಎಂಟ್ರಿ ಅವೆಲ್ಲ ನಾವು ಕೊಡಲ್ಲ ಈ ಚಾನಲಲ್ಲಿ. ನಾನು ಕೊಡ್ತೀನಿ ಪ್ಯೂರ್ಲಿ ಎಜುಕೇಷನ್ ಕೊಡ್ತೀನಿ. ಅದನ್ನು ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾನು ಇನ್ಸ್ಟಾಗ್ರಾಮ್ನ ಪೋಸ್ಟ್ ಮಾಡಿದ್ದೀನಿ, ನಾನು ಒಂದು ಫ್ರೀ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ನಾನು ಫ್ರೀ ಕ್ಲಾಸ್ನ ಕಂಟೆಂಟ್ ಮಾಡೋಣ ಅಂತಿದ್ದೀನಿ. ಈ ವೀಕಲ್ಲಿ ನಾನು ಅದನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಆವಾಗ ನಾನು ಏನು ಹೇಳ್ತೀನಿ, ಏನು ಪೋಸ್ಟ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಫ್ರೀ ಕ್ಲಾಸಲ್ಲಿ ಏನು ಇರುತ್ತಂತ ಹೇಳೋದಾದರೆ, ಮಾರ್ಕೆಟ್ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ತನಕ ಇರುತ್ತೆ, ಓಕೆನಾ? ಇದರೊಳಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡು ಹಾಗೂ ICT ಮಾರ್ಕೆಟು, ಚಾರ್ಟ್ ರೀಡಿಂಗು, ಅಂದರೆ ಒಂದು ಮಾರ್ಕೆಟ್ನ ಹೇಗೆ ನೋಡಬೇಕು, ಆ ಚಾರ್ಟ್ನ ಹೇಗೆ ನೋಡಬೇಕು, ಮತ್ತು ಯಾವ ಟೈಮ್ ಫ್ರೇಮ್ ನಾವು ಯೂಸ್ ಮಾಡಬೇಕು ಇಂಟ್ರಾಡೇ ಆದರೆ, ಅಥವಾ ನಾನು ಸ್ವಿಂಗ್ ಟ್ರೇಡ್ ಮಾಡ್ತೀನಿ ಅಂದರೆ ಸ್ವಿಂಗ್ ಟ್ರೇಡಿಗೆ ಯಾವ ಥರ ಮಾಡಬೇಕು, ಸ್ವಿಂಗ್ ಟ್ರೇಡ್ ಅಂದರೆ ಏನು ಫಸ್ಟು, ಇದ್ರ ಎಲ್ಲ ಮಾಹಿತಿನೂ ನಾನು ಫ್ರೀ ಕ್ಲಾಸಲ್ಲಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ಲಿಮಿಟೆಡ್ ಪರ್ಸನ್ಗಳಿಗೆ ಮಾತ್ರ. ಅಂದರೆ ಲಿಮಿಟೆಡ್ ಅಂದರೆ ಸ್ವಲ್ಪ ಜನಕ್ಕೆ ಮಾತ್ರ, ಓಕೆನಾ? ಯಾಕಂದರೆ ಇದು ನನ್ನ ಫಸ್ಟ್ ಕ್ಲಾಸು, ಹಾಗಾಗಿ ನಾನು ಫ್ರೀಯಾಗೇ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಬರುವ ದಿನಗಳಲ್ಲಿ ಅದಕ್ಕೇನಾದರೂ ಒಂದು ಫೀಸ್ ಅಥವಾ ಪ್ರೈಸ್ ಏನಾದರೆ ಮಾಡ್ಬೋದು. ಇದು ಫ್ರೀ ಕ್ಲಾಸ್ ಅನ್ನೋಕ್ಕೋಸ್ಕರ ತುಂಬ ಲೇಸಿ ಅನ್ಕೊಂಬೇಡಿ. ನಾನು ಏನೇನು ಕಲ್ತ್ಕೊಂಡು, ನಾನು ಒಂದೊಂದು ಕ್ಲಾಸಿಗೂ 30,000 50,000 ಕೊಟ್ಟು ಕಲ್ತ್ಕೊಂಡಿರೋ ಅಷ್ಟು ನನ್ನ ಗೊತ್ತಿರೋ ಎಲ್ಲ ನಾಲೆಡ್ಜನ್ನು ನಿಮಗೆ ಫ್ರೀಯಾಗೇ ಕೊಡ್ತೀನಿ. ಬಿಕಾಸ್ ಇದು ನನ್ನ ಫಸ್ಟು ಕ್ಲಾಸ್, ಹಾಗಾಗಿ. ಮತ್ತು ನೀವು ಲೇಸಿ ಅನ್ಕೊಂಬೇಡಿ, ಫಸ್ಟ್ ಕ್ಲಾಸಲ್ಲಿ ಏನಿರುತ್ತೆ ಎಲ್ಲದೂ ಇರುತ್ತೆ, ಆಲ್ಮೋಸ್ಟ್ ಎಲ್ಲದೂ ಇರುತ್ತೆ, ಲಿಮಿಟೆಡ್ ಪರ್ಸನ್ಗಳಿಗೆ ಮಾತ್ರ. ಸೊ ಹಾಗಾಗಿ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದು ಮಾಡ್ಕೊತಾರೆ. ನಾನು ಈ ವಾರದಲ್ಲೇ ಪೋಸ್ಟ್ ಮಾಡ್ತೀನಿ ಯಾವತ್ತು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಆಮೇಲೆ ನೀವು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಆವಾಗ ಮಾತ್ರ ಆ ಲಿಮಿಟೆಡ್ ಪರ್ಸನ್ನಿಗೆ ನಾನು ಆ ಕ್ಲಾಸ್ನ ಪ್ರೊವೈಡ್ ಮಾಡೋದು. ಸೊ ಧನ್ಯವಾದಗಳು, ಶುಭ ದಿನ.